ನಮಸ್ಕಾರ ವೀಕ್ಷಕರೇ. ಬೇರೆ ಬೇರೆ ವಿಭಿನ್ನ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿರುವಂತ ನಮ್ಮೂರ ಸಾಧಕರನ್ನ ಉದಯವಾಣಿಯ ವೀಕ್ಷಕರಿಗೆ ಪರಿಚಯಿಸುವ ಉದ್ದೇಶದಿಂದ ನಡೆಸಿಕೊಡುತ್ತಿರುವಂತ ಈ ಒಂದು ಕಾರ್ಯಕ್ರಮವೇ ಯಶೋಗಾಥೆ. ಇದು ಸಾಧಕರ ಕತೆ. ನಾವು ನಮ್ಮ ಈ ಭಾರತೀಯ ಸಂಪ್ರದಾಯದಲ್ಲಿ ಮತ್ತು ಸಮಾಜದಲ್ಲಿ ಸರ್ವಧರ್ಮಗಳ ಶುಭ ಸಮಾರಂಭಗಳಲ್ಲಿ ಮತ್ತು ಹಬ್ಬ ಹರಿದಿನಗಳಲ್ಲಿ ಹೊಸ ವಸ್ತ್ರಗಳನ್ನು ಧರಿಸಿಕೊಳ್ಳುವುದಕ್ಕೆ ಮಹತ್ತರವಾದ ಸ್ಥಾನವಿದೆ. ಈ ಹೊಸ ಬಟ್ಟೆಯನ್ನು ಮಂಗಲಕರವೆಂದು ನಾವೆಲ್ಲ ಪರಿಗಣಿಸ್ತೇವೆ. ಈ ರೀತಿಯಾಗಿ ಹಬ್ಬದ ಸಂದರ್ಭಗಳಲ್ಲಿ, ಶುಭ ಸಮಾರಂಭಗಳಲ್ಲಿ ಮತ್ತು ಜನ್ಮದಿನಾಚರಣೆಯಂಥ ಆಚರಣೆಗಳ ಸಂದರ್ಭಗಳಲ್ಲಿ ಹೊಸ ಬಟ್ಟೆಗಳನ್ನು ಖರೀದಿಸುವಲ್ಲಿ ಗ್ರಾಹಕರ ಆಸಕ್ತಿ, ಅಭಿರುಚಿಯನ್ನು ಅರ್ಥ ಮಾಡಿಕೊಂಡು ಅವರ ಬೇಡಿಕೆಗಳನ್ನು ಪೂರೈಸುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀದುರ್ಗ ಟೆಕ್ಸ್ಟೈಲ್ಸ್ ಕಳೆದ 5 ವರ್ಷಗಳಿಂದ ಉಜಿರೆ ಮಡಂತ್ಯಾರು ಪರಿಸರದಲ್ಲಿ ಗ್ರಾಹಕರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರವಾಗಿ ಈಗ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ಈ ಸಂಸ್ಥೆಯ ಮಾಲಕರಾಗಿರುವಂತಹ ಶ್ರೀ ಮೋಹನ್ ಚೌಧರಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ರೀತಿ, ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಅವರು ವಹಿಸಿದಂತಹ ಪರಿಶ್ರಮ ಮತ್ತು ಅವರ ಆಸಕ್ತಿಯ ಕ್ಷೇತ್ರಗಳು, ಈ ಎಲ್ಲ ವಿಚಾರಗಳ ಕುರಿತಾಗಿ ಒಂದಷ್ಟು ಹೊತ್ತು ನಾವು ಅವರಲ್ಲಿ ಇವತ್ತು ಮಾತುಕತೆಯಲ್ಲಿ ತೊಡಗಿಕೊಳ್ತಾ ಇದ್ದೇವೆ. ಸರ್, ಫಸ್ಟಿಗೆ ಪ್ರಪ್ರಥಮವಾಗಿ ನಿಮಗೆ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ತೆ. ಹಾಗೆ ನಿಮ್ಮ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ನೀಡಿ. ಎಸ್ ಸರ್, ನಾನು ಮೋಹನ್ ಚೌಧರಿ, ಮೂಲತಃ ರಾಜಸ್ಥಾನದ ಜೋಧ್ಪುರ ಡಿಸ್ಟಿಕ್ಕಿಂದ ಕಳೆದ 14 ವರ್ಷ ಹಿಂದೆ ಸುಳ್ಯ ತಾಲೂಕದಲ್ಲಿ ಪ್ರಥಮ ಬಾರಿಗೆ ಕೆಲಸ ಕಲೀಲಿಕ್ಕೆ ಅಂತೇಳಿ ಬಂದೆ. ಆಗ ಕೆಲಸ ಕಲಿತುಕೊಂಡಿರುವ ನರೇಂದ್ರ ಚೌಧರಿ ಅವರ ಮಾರ್ಗದರ್ಶನದಿಂದ ಒಂದು 10 ವರ್ಷ ತನಕ ಅವರ ಅಂಗಡಿಯಲ್ಲಿ, ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿ ಕಲಿತಿದೆ. ಈಗಾಗಲೇ ನಂದು 4 ವರ್ಷ ಹಿಂದೆ ನಾನು ಉಜಿರೆಗೆ ಬಂದೆ. ಉಜಿರೆಯಲ್ಲಿ ಪ್ರಥಮವಾಗಿ ನಾನು ಶ್ರೀ ದುರ್ಗಾ ಟೆಕ್ಸ್ಟೈಲ್ ಎಂದು ಟೆಕ್ಸ್ಟೈಲ್ ಶಾಪ್ ಜನಾರ್ದನ್ ಸ್ವಾಮಿ ದೇವರವರ ಆಶೀರ್ವಾದದಿಂದ ಒಂದು ಉದ್ಘಾಟನೆ ಮಾಡಿದೆ. ತದನಂತರ ನಾನು ನಮ್ಮ ಬಿಸ್ನೆಸ್ನ ಮುಂದುವರಿಸುವಂಥ ನಿಟ್ಟಿನಲ್ಲಿ ನಾನು ಬೆಳ್ತಂಗಡಿ ಕ್ಷೇತ್ರದಲ್ಲಿ ಕಳೆದ 1 ವರ್ಷ ನಂತರ ನಾನು ಅಲ್ಲಿ ಬೆಳ್ತಂಗಡಿಯಲ್ಲಿ ಕೂಡ ಒಂದು ಶೋರೂಮನ್ನು ಮಾಡಿದೆ. ಅದಕ್ಕೆ ಸರಿ 1 ವರ್ಷ ನಂತರ ನಾನು ಬಂಟ್ವಾಳ ಕ್ಷೇತ್ರದಲ್ಲಿ ಕೂಡ ನವದುರ್ಗ ಟೆಕ್ಸ್ಟೈಲ್ ಎಂಬ ಸಂಸ್ಥೆಯನ್ನು ಉದ್ಘಾಟಿಸಿದೆ. ಇದೀಗ 6 ತಿಂಗಳ ಹಿಂದೆ ಮಡಂತ್ಯಾರ ಕ್ಷೇತ್ರದ ಜನಗಳಿಂದ ತುಂಬ ಒಂದು ಕೇಳಲಿಕ್ಕೆ ಬರ್ತಿತ್ತು, ನಮ್ಮ ಕ್ಷೇತ್ರಕ್ಕೆ ನಿಮ್ಮ ಸಂಸ್ಥೆಯನ್ನು ಬರಬೇಕು ಅಂತ ಹೇಳಿ. ಅದನ್ನು ನೋಡ್ತಾ ಈಗ ಮಡಂತ್ಯಾರ ಕ್ಷೇತ್ರದಲ್ಲಿ ಕೂಡ ನಮ್ಮ ಸಂಸ್ಥೆ ಶ್ರೀ ದುರ್ಗಾ ಟೆಕ್ಸ್ಟೈಲ್ ಇಂದ 4ನೇ ಶೋರೂಮನ್ನು ನಾವು ಒಳ್ಳೆ ರೀತಿಯಲ್ಲಿ ಉದ್ಘಾಟಿಸಿದ್ದೀವಿ. ಇಲ್ಲಿಯ ಜನರುಗಳ ಸಹಕಾರ ಅಥವಾ ಪ್ರೀತಿ ವಿಶ್ವಾಸವು ಇಷ್ಟು ಸಿಕ್ಕಿದೆ ಅಂತ ಹೇಳಿದರೆ ನಾವು ಹೇಳಷ್ಟು ಸಾಕಾಗ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ನಮ್ಮ ವಿಶಿಷ್ಟಕ್ಕೆ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಒಂದು ಕಾರಣ ಆಗಿದೆ. ನಮ್ಮೆಲ್ಲ ಗ್ರಾಹಕ ಬಂಧುಗಳನ್ನ ಸಿಕ್ಕಿರುವ ಈ ಆಶೀರ್ವಾದದಿಂದ ನಾವು ಇವತ್ತು ಈ ಲೆವೆಲ್ ಅಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ ಸರ್. ನೀವೇ ಹೇಳಿದ್ರಿ, ಗ್ರಾಹಕರ ತುಂಬಾ ಒತ್ತಾಯದ ಮೇರೆಗೆ ಮಡಂತ್ಯಾರ ನೀವು ಮಾಡುವಂತ ಈ ನಿಮ್ಮ ಫರ್ಮ್ ಅನ್ನ ಓಪನ್ ಮಾಡುವಂತ ಆಯ್ತು ಅಂತ ಹೇಳಿ. ಏನು ಪ್ರಾಡಕ್ಟ್ಸ್ ಇಂದ ಅವರು ಅಂದ್ರೆ ತುಂಬಾ ಇನ್ಸ್ಪೈರ್ ಆಗ್ತಾ ಇದ್ರು, ಅಥವಾ ನಿಮ್ಮಲ್ಲಿ ಬರುವ ಗ್ರಾಹಕರು ಯಾವ ಪ್ರಾಡಕ್ಟ್ಸ್ ನ ನೋಡ್ಕೊಂಡು, ಅಥವಾ ಕ್ವಾಲಿಟಿಯ ಅಥವಾ ಪ್ರಾಡಕ್ಟ್ಸ್ ವೆರೈಟಿಯ ಏನು ನಿಮ್ಮಲ್ಲಿ ವಿಶೇಷತೆ ಇದೆ ಅಂತ ನೀವು ನಮಗೆ ಹೇಳ್ತೀವಿ? ಕರೆಕ್ಟ್ ಸರ್. ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 14 ವರ್ಷದಿಂದ ನಾನು ಎಕ್ಸ್ಪೀರಿಯನ್ಸಸ್ ಅನ್ನು ನೋಡ್ತಾ ಇದ್ದೀನಿ. ಟೆಕ್ಸ್ಟೈಲ್ ಫೀಲ್ಡ್ ಅಲ್ಲಿ ಈ ಎಲ್ಲ ಅಂಗಡಿಗಳನ್ನ, ಚಿಕ್ಕ ಚಿಕ್ಕ ಅಂಗಡಿಗಳನ್ನ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಮ್ಮ ಈ ಗ್ರಾಹಕ ಬಂಧುಗಳಿಗೆ, ಅವರಿಗೆ ಒಳ್ಳೆ ರೀತಿಯ ಗುಣವಂತದ ಇರುವಂಥದ್ದು ಬಟ್ಟೆಗಳು ಹಾಗೂ ಬ್ರಾಂಡೆಡ್ ಉತ್ಪನ್ನಗಳನ್ನು ಖರೀದಿಸಲಿಕ್ಕೋಸ್ಕರ ಅವರು ಈ ಗ್ರಾಮೀಣ ಕ್ಷೇತ್ರದಿಂದ ದೂರದ ಮಂಗಳೂರಿಗೆ ಹಾಗೂ ಉಡುಪಿ, ಉದ್ಯಾವರ ಹಾಗೆ ಹೋಗ್ತಿದ್ರು. ಆ ಸಂದರ್ಭದಲ್ಲಿ ನಾವು ಉಜಿರೆಗೆ ನಮ್ಮ ಸಂಸ್ಥೆಯನ್ನು ನಾವು ಉದ್ಘಾಟಿಸಿದಾಗ ಆ ಗ್ರಾಹಕರಿಂದ ಅನುಭವ ಪಡೆದಿದ್ದೀವಿ ನಾವು. ತದನಂತರ ನಾವು ಬೆಳ್ತಂಗಡಿಯಲ್ಲಿ ಕೂಡ ಬಸ್ ಸ್ಟ್ಯಾಂಡ್ ಸಮೀಪದಲ್ಲಿ 1200 ಸ್ಕ್ವೇರ್ ಫೀಟ್ ಚದರ ಅಡಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಹತ್ತಿರನೇ ಒಂದು ದುರ್ಗಾ ಟೆಕ್ಸ್ಟೈಲ್ ಎಂಬ ಸಂಸ್ಥೆಯನ್ನು ಓಪನ್ ಮಾಡಿದ್ವಿ. ಅದರಲ್ಲಿ ಕೂಡ ಮಕ್ಕಳಿಂದ ಹಿಡಿದು ಮಹಿಳೆಯರ, ದೊಡ್ಡವರು, ಪುರುಷರ, ಮಕ್ಕಳು, ಮದುವೆ ರೇಂಜಿಂದ ಹಿಡಿದು ಎಲ್ಲ ವೆರೈಟಿಗಳನ್ನು ಒಂದೇ ಚದರ ಅಡಿಯಲ್ಲಿ ದೊರೆತಾ ಇದೆ. ಆಮೇಲೆ ನಾವು ಬಂಟ್ವಾಳಲ್ಲಿ ಕೂಡ ಒಂದು ಸಂಸ್ಥೆಯನ್ನು ಉದ್ಘಾಟಿಸಿದ್ದೀವಿ. ಅದು ಕೂಡ 2000 ಸ್ಕ್ವೇರ್ ಫೀಟ್ ಚದರ ಅಡಿಯಲ್ಲಿದೆ. ಮೇನ್ ರೋಡ್ ಮಾರ್ಕೆಟ್ ರಸ್ತೆಯಲ್ಲಿ ಬಂಟ್ವಾಳಲ್ಲಿ ನವದುರ್ಗ ಟೆಕ್ಸ್ಟೈಲ್ ಅಂತ ಹೆಸರು ಅಂಗಡಿಯಲ್ಲಿ ನಮ್ಮದು ಮಕ್ಕಳಿಂದ ಹಿಡಿದು ಮದುವೆ ಡ್ರೆಸ್ಗಳು, ಮಹಿಳೆಯರ, ಪುರುಷರ ಬೇರೆ ಬೇರೆ ರೀತಿಯ ಸಾರೀಸ್ಗಳು, ಕಂಪನಿ ಬ್ರಾಂಡೆಡ್ ಉತ್ಪನ್ನಗಳು, ಜೋಕಿ, ಆಕ್ಸಂಬರ್ಗ್, ಪ್ಯಾನ್ ಅಮೆರಿಕಾ, ಸಿಯಾರಾಮ್ಸ್, ರ್ಯಾಮಂಡ್ಸ್, ಬೇರೆ ಬೇರೆ ಕಂಪನಿ, ಮೊದಲಾದ ಕಂಪನಿಗಳ ಬಟ್ಟೆ ಉಡುಪುಗಳು ಎಲ್ಲ ನಮ್ಮ ಸಂಸ್ಥೆಯಲ್ಲಿದೆ. ತದನಂತರ ನಾವು ಈಗ ವಿಶಾಲವಾದ ಒಂದು ದೊಡ್ಡ ಶೋರೂಮ್ ಮಡಂತ್ಯಾರಲ್ಲಿ ಓಪನ್ ಮಾಡಿದ್ವಿ. ಅಲ್ಲಿ ವಿಶೇಷವಾಗಿ ಕಸ್ಟಮರ್ ನಮಗೆ ಮದುವೆ ಡ್ರೆಸ್ಗಳಂತ ಎಲ್ಲ ಸಂಪೂರ್ಣ ವ್ಯವಸ್ಥೆ, ಸಂಪೂರ್ಣ ಐಟಮ್ ಸಿಗುತ್ತೆ ಅಂತ ಹೇಳಿ ಎಲ್ಲ ಗ್ರಾಹಕಗಳು ಇಲ್ಲಿ ಬರ್ತಾ ಇದೆ. ಅದಕ್ಕಾಗಿ ಇಲ್ಲಿ ನಾವು ಎಲ್ಲ ವೆರೈಟೀಸ್ ಅನ್ನು ಹಿಡಿದು ಮದುವೆ ಡ್ರೆಸ್ಗಳ ಮೇಲೆ ವಿಶೇಷವಾಗಿ ಪ್ರಿಫರೆನ್ಸ್ ಕೊಟ್ಟು ಕಾಂಜೀವರಂ ಸಿಲ್ಕ್ ಸಾರೀಸ್ಗಳು, ಹಾಗೆ ಧರ್ಮಾವರಂ ರೇಷ್ಮೆ ಸೀರೆಗಳು, ಬನಾರಸ್ ಸಿಲ್ಕ್ ಸಾರೀಸ್ಗಳು ಹಾಗೂ ಎಲ್ಲ ರೀತಿಯ ಸಾರೀಸ್ ಮತ್ತೆ ರೆಡಿಮೇಡ್ಸ್ ಅಲ್ಲಿ ಜೋಕಿ, ರಾಮರಾಜ್, ಪ್ಯಾನ್ ಅಮೆರಿಕಾ, ಪೀಟರ್ ಇಂಗ್ಲೆಂಡ್ ಅಂಥದ್ದು ಮೊದಲಾದ ಬೇರೆ ಬೇರೆ ಕಂಪನಿಗಳಲ್ಲಿ ವಿವಿಧ ಉಡುಪುಗಳು ನಮ್ಮ ಈ ಮಡಂತ್ಯಾರ ಸಂಸ್ಥೆಯಲ್ಲಿ ಕೂಡ ಮಾರ್ಕೆಟ್ ರೋಡ್, ಮೇನ್ ರೋಡ್
ಬಸ್ ಸ್ಟ್ಯಾಂಡ್ ಸಮೀಪ ಮಡಂತಿಯಾರಲ್ಲಿ ಸಿಗ್ತದೆ ದುರ್ಗಾ ಟೆಕ್ಸ್ಟೈಲ್. ನೀವು ನೋಡಿರೋ ಪ್ರಕಾರ ನಮ್ದೀಗ ಈ ಕರಾವಳಿ ಭಾಗದಲ್ಲಿ ನೀವು ಬೇರೆ ಬೇರೆ ಕಡೆಗಳಲ್ಲಿ ನಿಮ್ಮ ಫರ್ಮ್ ಅನ್ನ ಶಾಪ್ ಅನ್ನ ನಡೆಸಿದ್ದೀರಿ, ಈಗಲೂ ಅದು ನಡೀತಾ ಇದೆ. ಸೊ ಈ ಒಂದು ನಿಮ್ಮ ಅನುಭವದಲ್ಲಿ ಹೇಳೋದಂತಾದ್ರೆ ಈ ಕರಾವಳಿ ಭಾಗದಲ್ಲಿ ಇಲ್ಲಿಯ ಗ್ರಾಹಕರ ಟೇಸ್ಟ್ ಯಾವ ರೀತಿಯಾಗಿದೆ, ಬಟ್ಟೆಗಳ ವಿಚಾರದಲ್ಲಿ ಅಥವಾ ಫಂಕ್ಷನ್ಗೆ ತಗೊಳ್ಳೋ ಬಟ್ಟೆಗಳ ವಿಚಾರದಲ್ಲಿ ಅಥವಾ ನಾರ್ಮಲ್ ಆಗಿ ಪರ್ಚೇಸ್ ಮಾಡುವಂತ ವಿಚಾರದಲ್ಲಿ ನೀವು ಕಂಡುಕೊಂಡಿರೋ ಪ್ರಕಾರ ದ ಟೇಸ್ಟ್ ಆಫ್ ದಿ ಕಸ್ಟಮರ್ಸ್ ಅಂತ ಹೇಳೋದಾದ್ರೆ? ಹೌದು ಸರ್, ಇಲ್ಲಿಯ ಗ್ರಾಹಕ ಬಂಧುಗಳದ ಟೆಸ್ಟ್ ಬಾರಿ ಒಳ್ಳೇದಿದೆ. ಅಂದ್ರೆ ಹೇಳೋದು ಅಂದ್ರೆ ಇಲ್ಲಿ ಎಲ್ಲ ಎಜುಕೇಟೆಡ್ ಪ್ರದೇಶಗಳು. ಈ ಬೆಲ್ಟ್ ಅಲ್ಲಿ ಬಹುಶಃ ನಮ್ಮ ಕೇರಳ ಬಾರ್ಡರ್ ಆಗಿರ್ಬೋದು ಹಾಗೂ ಮಂಗಳೂರು ಪ್ರದೇಶ ಆಗಿರ್ಬೋದು, ಇಲ್ಲೆಲ್ಲ ಜನಗಳು ವೆರಿ ಎಜುಕೇಟೆಡ್ ಇದ್ದಾರೆ. ಹಾಗಾಗಿ ಅವರ ಡ್ರೆಸ್ ಕೋಡ್ ಅನ್ನು ನಾವು ಕರೆಕ್ಟ್ ರೀತಿಯಲ್ಲಿ ಕೂಡ ಅವರಿಗೆ ಒಳ್ಳೆ ಡ್ರೆಸ್ ಕೋಡ್ ನಾವು ಮಾಡಿಕೊಡ್ಬೇಕಾಗ್ತದೆ. ಇಲ್ಲಾದ್ರೆ ಇಲ್ಲಿಯ ಜನಗಳು ನಮ್ಮ ಮೇಲೆ ಹೇಗೆ ವಿಶ್ವಾಸ ಇಡ್ತಾರೆ? ಬಹುಶಃ ಇಲ್ಲಿ ಯಾವುದೇ ತರಹದ ಫ್ಯಾನ್ಸಿ ಡ್ರೆಸ್ಗಳು, ಹಳ್ಳಿ ಪ್ರದೇಶದಲ್ಲಿ ಯಾವುದೇ ತರಹದ ಶಾರ್ಟ್ ಡ್ರೆಸ್ಗಳನ್ನು ಎಲ್ಲವನ್ನು ನಾವು ಅವಾಯ್ಡ್ ಮಾಡಿಕೊಂಡು ನಮ್ಮ ಸಾಮಾನ್ಯ ಜೀವನದಲ್ಲಿ ಸಮಾಜಕ್ಕೆ ಬರುವಂಥದ್ದು ಎಲ್ಲ ಒಳ್ಳೆ ಕೊಡುಗೆಗಳನ್ನು ನಾವು ಒಳ್ಳೆ ಡ್ರೆಸ್ ರೂಪದಲ್ಲಿ ನಾವು ನೀಡುತ್ತಾ ಇದ್ದೀವಿ ಸರ್. ನಿಮಗೆ ಅಂದ್ರೆ ನೀವು ಆಗಲೇ ಹೇಳಿದ್ರಿ ಒಬ್ಬ ಕೆಲಸಗಾರನಾಗಿ ಬಂದು ಇಲ್ಲಿ ಕೆಲಸವನ್ನ ಕಲಿತು ಆ ನಂತರ ನೀವು ಉದ್ಯಮಿ ಆದ್ರಿ ಅಂತ ಹೇಳಿ, ಅದಕ್ಕೆ ಏನಾದ್ರು ಒಂದು ಇನ್ಸ್ಪಿರೇಷನ್ ಇದೆಯಾ ಅದನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ ಬಯಸೋದಾದ್ರೆ? ಸೊ ಅಂದ್ರೆ ಬೇಸಿಕ್ ಇನ್ಸ್ಪಿರೇಷನ್, ಯಾವ ಇನ್ಸ್ಪಿರೇಷನ್ ಇಂದ ನೀವು ಬಿಸ್ನೆಸ್ ಫೀಲ್ಡ್ಗೆ ಬರುವಾಗೆ ಆಯ್ತು? ಕರೆಕ್ಟ್ ಸರ್, ನಾನು ಅದೇ 10 ವರ್ಷ ಒಂದು ಕಡೆ ಕೆಲಸ ಮಾಡಿದೆ. ಒಂದೇ ದಣಿ ಹತ್ರ ಒಂದೇ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ. ಬಹುಶಃ ಕೆಲಸ ಮಾಡೋ ಸಂದರ್ಭದಲ್ಲಿ ನನ್ನಿಂದ ಏನೋ ಒಂದು ಸಣ್ಣ ತಪ್ಪಾಗ್ಬಿಟ್ಟಿದೆ. ಹಾಗೆ ನಮ್ಮ ಆನರ್ ಅವರು ನಮಗೆ ಹೇಳಿದರು, ನೀನು ಕೆಲಸ ಇಲ್ಲಿ ಇರಬೇಕಾಗಿಲ್ಲ, ನೀನೇ ಇನ್ನು ಅಂಗಡಿ ಮಾಡು, ಬೇಕಾದ್ರೆ ನಿನಗೆ ಹೆಲ್ಪ್ ಮಾಡ್ತೀನಿ ನಾನು, ಅದು ನೀನೇ ಸ್ವಂತ ಅಂಗಡಿ ಮಾಡಬೇಕು ಅಂತೇಳಿ. ನನ್ನಿಂದ ತಪ್ಪಾಗಿದೆ, ಆದರೂ ಕೂಡ ನಮ್ಮ ದಣಿಯವರು ನಮ್ಮ ಮೇಲೆ ಅಷ್ಟು ವಿಶ್ವಾಸ ಇಟ್ಟು ನೀನೇ ಆನ್ ಆಗಿ ಒಂದು ಅಂಗಡಿ ಮಾಡು ಅಂತ ಹೇಳಿದ್ರೆ ನನಗೆ ಭಾರಿ ಖುಷಿಯಾದ ಸಮಯ ಅದು ಒಂದಿದೆ. ಅಂದರೆ ಅವರು ಆ ಒತ್ತೆಯ ಮೇಲಿಂದಾಗಿ ನಾನು ಉಜಿರೆಯಲ್ಲಿ ನಮ್ಮದು ಫಸ್ಟ್ ಶೋರೂಮನ್ನು ನಾನು ಸ್ಟಾರ್ಟ್ ಮಾಡಿದೆ. ಬಹುಶಃ ಅವರ ಆಶೀರ್ವಾದ ಇನ್ನೂ ಇಲ್ಲಿವರೆಗೆ ಕೂಡ ನಮ್ಮ ಮೇಲೆ ಇದೆ. ಬಹುಶಃ ಎಲ್ಲ ಅವರ ಸಪೋರ್ಟ್ ಇಂದಾಗಿ ಇವತ್ತು ನಾನು ಈ ಲೆವೆಲ್ ಅಲ್ಲಿ ಇದ್ದೀವಿ ಸರ್. ಅದನ್ನೇ ಕೇಳಿದ್ರೆ ಫ್ಯೂಚರ್ ಪ್ಲಾನ್ಸ್ ಏನಿದೆ ಅದನ್ನು ನಮ್ಮ ಜೊತೆ ಹಂಚ್ಕೊಳ್ಬಹುದು. ಯಾವ ರೀತಿಯಾಗಿ ಅಂದ್ರೆ ಎಕ್ಸ್ಪಾನ್ಷನ್ ಅಥವಾ ಇನ್ನಷ್ಟು ಕಡೆಗಳಲ್ಲಿ ಬ್ರಾಂಚ್ ಅನ್ನ ಮಾಡೋದಾ? ಸೊ ಈ ತರ ಏನೋ ಪ್ಲಾನ್ಸ್ ಇದ್ರೆ ಅದರ ಡೀಟೇಲ್ಸ್ ಅನ್ನ ನಮಗೆ ಕೊಡ್ಬೋದು. ಸರ್, ಆಕ್ಚುಲಿ ಉಜಿರೆ ಮಾಡುವಾಗ ನನ್ನ ಮನಸ್ಸಲ್ಲಿ ಅಂಥದ್ದು ಯಾವುದೇ ಭಾವನೆಗಳು ಇರಲಿಲ್ಲ ಬಿಸ್ನೆಸ್ ಅನ್ನು ಎಕ್ಸ್ಪೆಂಡ್ ಮಾಡೋದು. ಬಟ್ ಜನರುಗಳ ಸಿಕ್ಕಿರೋ ವಿಶ್ವಾಸ, ಪ್ರೀತಿ ಹಾಗೂ ಅವ್ರನ್ನ ನೋಡುವಾಗ ನಮಗೆ ಕೂಡ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ಒಂದು ಭಾವನೆ ಬಂದಿದೆ. ಹಾಗಾಗಿ ನಾನು ಸೋಷಿಯಲ್ ವರ್ಕ್ ಅಲ್ಲಿ ಕೂಡ ಇದ್ದೀನಿ. ಆ ವರ್ಕ್ ಇಂದ ನೋಡ್ತಾ ಹೋದ್ರೆ ನಮಗೆ ಮನಿ ಮಾಡೋದು ಈ ಅಮೌಂಟ್ ಬಿಸ್ನೆಸ್ ಇಂದ ಸಾಕಾಗ್ತಾ ಇಲ್ಲ. ಹಾಗಾಗಿ ನಾವು ಸಮಾಜ ಸೇವೆ ಮಾಡಬೇಕಾದ್ರೆ ನಾವು ಏನಾದರೂ ಒಂದು ದೊಡ್ಡ ಉದ್ಯಮಗಳು ಆಗಬೇಕು. ಅದೇ ರೀತಿಯಲ್ಲಿ ಮುನ್ನಡೆಯಲ್ಲಿ ನಾವು ಈಗ ನಂದು ಒಂದು ಹೆಜ್ಜೆ, ನಾನು ಒಂದು ಕನಸನ್ನು ನೋಡಿದ್ದೀನಿ. ನಮ್ಮ ಸಂಸ್ಥೆ ದುರ್ಗಾ ಟೆಕ್ಸ್ಟೈಲ್ 50 ಶೋರೂಮ್ ಅನ್ನು ನಾನು ಸ್ಥಾಪಿಸಿದೆ ಅಂತ ನನ್ನ ಕನಸಿದೆ. ಬಹುಶಃ ಅದರ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಆ ಕನಸು ನನಸಾಗ್ಲಿ ಅಂತ ನಾವು ಹಾರೈಸ್ತೇವೆ. ಅದೇ ರೀತಿಯಾಗಿ ನಿಮ್ಮ ಅಂದ್ರೆ ಒಂದು ಕಡೆಯಿಂದ ಫರ್ಮ್ ನಡೀತಾ ಇರ್ತದೆ, ಬಿಸ್ನೆಸ್ ನಡೀತಾ ಇರ್ತದೆ, ಬಟ್ ಅದೇ ಒಂದು ಲೈಫ್ ಅಲ್ಲ ಅಂತೇಳಿ. ಸೊ ನಿಮ್ಮ ಆಕ್ಟಿವಿಟೀಸ್, ಹಾಬೀಸ್ ಬಗ್ಗೆ ಸ್ವಲ್ಪ ಹೇಳಿದ್ರಿ. ಅದೇ ರೀತಿಯಾಗಿ ನಿಮ್ಮ ಈ ಬಿಸ್ನೆಸ್ ಮೂಲಕ ನೀವು ಮಾಡ್ತಿರುವಂತ ಅಥವಾ ನೀವೇ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಮಾಡ್ತಿರುವಂತ ಸೋಷಿಯಲ್ ಆಕ್ಟಿವಿಟೀಸ್ ಬಗ್ಗೆ ಏನಾದ್ರು ಇದ್ರೆ ಹೇಳ್ಬೋದು. ನಾನು ಕಳೆದ 3-4 ವರ್ಷಗಳಿಂದ ಈ ಎಲ್ಲ ಸೋಷಿಯಲ್ ಟೀಮ್ಸ್ ಜೊತೆಗೆ JCI ಆಗಿರ್ಬೋದು, ಲಾಯನ್ಸ್ ಸೇವಾ ಸಂಸ್ಥೆ ಆಗಿರ್ಬೋದು, ರೋಟರಿ ಸಂಸ್ಥೆಗಳಾಗಿರ್ಬೋದು, ಅಂಥದ್ದು ಧಾರ್ಮಿಕ ಕ್ಷೇತ್ರಗಳೆಲ್ಲ ವಿವಿಧ ದೇವಸ್ಥಾನದ ಕೆಲಸಗಳಾಗಿರ್ಬೋದು, ನಾನು ಎಲ್ಲೂ ಕೂಡ ಸೇವೆ ಮಾಡಲಿಕ್ಕೆ ಅಥವಾ ಅವಕಾಶ ನನಗೆ ಸಿಕ್ಕಿದ್ರೆ ನಾನು ಫಸ್ಟ್ ಆಗಿ ಅದನ್ನು ಎಸ್ ಅಂತ ಹೇಳ್ತೀನಿ ಸರ್. ಯಾಕಂದ್ರೆ ಅವರು ಇರೋ ಕಾರಣ ನಾವು ಇವತ್ತು ಇದ್ದೀವಿ. ನಮಗಾಗಿ ನೋಡಿ ಸಮಾಜ ಏನಾದರೂ ಮಾಡಿದ್ದಾರೆ, ಆ ಕಾರಣದಿಂದ ನಾವು ಇವತ್ತು ಈ ಲೆವೆಲಲ್ಲಿ ಇದ್ದೀವಿ. ಬಹುಶಃ ಸಮಾಜಕ್ಕಾಗಿ ನಾವು ಕೂಡ ಏನಾದರೂ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಒಂದು ಸೋಷಿಯಲಿಟಿ ಜೊತೆಗೆ ನಾವು ಒಂದು ಲಿಂಕ್ ಮಾಡಿಕೊಂಡು ಒಂಥರ ಅವ್ರ ಜೊತೆಗೆ ಇದ್ದುಕೊಂಡು ನಾವು ಮುಂದೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಸರ್. ಈ ಯಶೋಗಾಥೆ ಅಂತ ಹೇಳುವಂತ ಈ ಒಂದು ಉದಯವಾಣಿಯ ಕಾರ್ಯಕ್ರಮ, ಇದ್ರಲ್ಲಿ ನಾವೇನು ಅಂತ ಹೇಳಿದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಚೀವ್ಮೆಂಟ್ ಮಾಡಿದವರನ್ನ ಗುರುತಿಸಿ ಅವರ ಅಚೀವ್ಮೆಂಟ್ ನ ಕಥೆಗಳನ್ನ, ಅವರ ಅನುಭವಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ತೇವೆ. ಅದೇ ರೀತಿಯಲ್ಲಿ ಎಂಡ್ ಆಫ್ ದಿ ಪ್ರೋಗ್ರಾಮ್ ನಾವು ಆ ಸಾಧಕರಿಂದ, ಅಚೀವರ್ಸ್ ಇಂದ ಒಂದು ಮೆಸೇಜ್ ಅನ್ನು ನಮ್ಮ ವ್ಯೂವರ್ಸ್ಗೆ ಕೊಡಿಸ್ತೇವೆ. ಸೊ ಒಬ್ಬ ಯಂಗ್ ಎಂಟರ್ಪ್ರೆನ್ಯೂರ್ ಆಗಿ ನಮ್ಮ ಅಂದ್ರೆ ತುಂಬಾ ಜನ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಅವರಿಗೆ ಏನೋ ಒಂದು ಲಿಂಕ್ ಸಿಕ್ಕಿರೋದಿಲ್ಲ. ಸೊ ಈ ತರದಲ್ಲಿರುವಾಗ ಅಂತ ಒಂದು ತೊಳಲಾಟದಲ್ಲಿರೋರಿಗೆ ಅಥವಾ ಏನೋ ಒಂದು ಮೆಸೇಜ್ ಬೇಕು ಅಂತಿರೋರಿಗೆ, ನಮ್ಮ ವೀಕ್ಷಕರಿಗೆ ಒಂದು ಮೆಸೇಜ್ ಕೊಡೋದು ಅಂತಾದ್ರೆ ನಿಮ್ಮ ಕಡೆಯಿಂದ ಮೆಸೇಜ್ ಅನ್ನ ಕೊಡ್ಬೋದು. ನೋಡಿ, ಮೆಸೇಜ್ ಅಂದ್ರೆ ನಮ್ಮ ಕಡೆಯಿಂದ ನಾವು ಏನು ಬೇಕಾದ್ರೆ ಕೊಡ್ಬೋದು. ಈಗಿನ ಯೂತ್ ಅವ್ರು ಏನ್ ಮಾಡ್ತಾರೆ ಸರ್, ಎಲ್ಲ ಸಿಟೀಸ್ ಸ್ಟೈಲ್ ಅಲ್ಲಿ ಇದ್ದಾರೆ. ಅವರು ಎಲ್ಲ ಯೂಟ್ಯೂಬ್ಸ್ ಆಗ್ಲಿ, ಗೂಗಲ್ ಸರ್ಚ್ ಅಲ್ಲಿ ಆಗ್ಲಿ, ಬೇರೆ ಬೇರೆ ಸೆಲಿಬ್ರಿಟೀಸ್ಗಳ ಅವರ ಯೂಸ್ ಅನ್ನ ಅವರು ಒಂದು ರೋಲ್ ಮಾಡೆಲ್ ಆಗಿ ತಗೋತಾರೆ. ಬಟ್ ನನ್ನ ರೋಲ್ ಮಾಡೆಲ್ಸ್ ಏನಿದೆ ಅಂದ್ರೆ ಸರ್, ನಾನು ಎಲ್ಲರ ಜೊತೆ ಹಾಗೇನೆ ಹೇಳ್ತಾ ಇದ್ದೀನಿ, ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಪ್ರತಿಭೆವಾದ ವಿದ್ಯಾರ್ಥಿಗಳು ಹಾಗೂ ಪ್ರತಿಭೆ ಇದೆ. ಬಟ್ ನಾವು ಏನಾಗ್ತಂದ್ರೆ ಸರ್, ಇವಾಗ ನೀವು ಎಲ್ಲರೂ ಯೋಚನೆ ಮಾಡಿ, ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು ನರೇಂದ್ರ ಮೋದಿ ಅವರು ಕೂಡ ಸಣ್ಣ ಊರಿನಿಂದ ಬಂದಿದ್ದಾರೆ. ನಮ್ಮ ಮಂಗಳೂರು ಡಿಸ್ಟ್ರಿಕ್ಟ್
ಮಂಗಳೂರಿನ ಅವರು ನಮ್ಮ ಲೋಕಸಭೆ ಸಂಸದರು ಅವರು ನಳಿನ್ ಕುಮಾರ್ ಕಟೀಲ್ರು ಅವರು ಆಗಿರ್ಬೋದು, ಅವರು ಕೂಡ ನಮ್ಮ ಒಂದು ವಿಲೇಜಸ್ ಲೆವೆಲಿಂದ ಬಂದಿರೋರು. ಹಾಗಾಗಿ ವಿಲೇಜ್ ಲೆವೆಲ್ಸಲ್ಲಿ ಇರೋ ಪ್ರತಿಭೆಗಳು ಸಿಟೀಸ್ ಲೆವೆಲಲ್ಲಿ ಇರೋದಿಲ್ಲ. ಬಹುಶಃ ಕಾರಣ ಏನಿದ್ರೆ ಸಿಟೀಸಲ್ಲಿ ಅವ್ರ ಕಲ್ಚರ್ಸ್, ಅವರು ಅದರ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ಗಳಾಗ್ತಾ ಇರ್ತದೆ, ಅವರು ಅದರಲ್ಲಿ ಡೈವರ್ಟ್ ಆಗಿಬಿಡ್ತಾರೆ. ಹಾಗೆ ನಾನು ಎಲ್ಲರ ಜೊತೆ ಅದೇ ಹೇಳೋದು, ಯಾವುದೇ ಆಕ್ಟಿವಿಟೀಸಲ್ಲಿ ಬೇರೆ ಬೇರೆ ಯಾವುದೇ ಒಂದು ಕಾರ್ಯಕ್ರಮ ಬೇರೆ ಬೇರೆ ಏನೋ ಒಂದು ಆಗ್ಬೋದು, ಅದರಲ್ಲಿ ಎಲ್ಲದಲ್ಲೂ ಡೈವರ್ಟ್ ಆಗದೆ ನಿಮ್ಮ ಫೋಕಸ್ ಕಾನ್ಸಂಟ್ರೇಷನ್ ಓನ್ಲಿ ಫಾರ್ ನಿಮ್ಮ ಸ್ಕಿಲ್ ಮೇಲೆ, ನಿಮ್ಮ ಕ್ಷೇತ್ರದ ಮೇಲೆ, ನಿಮ್ಮ ಒಂದು ಗುರಿಯ ಮೇಲೆ ಇರಬೇಕಾದ್ರೆ ಮಾತ್ರ ಸಕ್ಸಸ್ ಹಿಡಿಲಿಕ್ಕೆ ಈಸಿ ಉಂಟು. ಅದೇನು ಕಷ್ಟ ಇಲ್ಲ. ಬಟ್ ನಾವು ನೆನೆಸಿರೋದು ಒಂದು ಗೋಲನ್ನು ನಾವು ಸೆಟ್ ಮಾಡಬೇಕಾದ್ರೆ ಆ ಗೋಲಿನ ಮೇಲೆ ಫುಲ್ ಪ್ರಯತ್ನ ಮಾಡಿದ್ರೆ ಯಾವುದೇ ಕೆಲಸವನ್ನು ಕಷ್ಟ ಅಂತ ಇಲ್ಲ ಅಂತ ನಾನು ಭಾವಿಸ್ತೇನೆ. ವೆರಿ ನೈಸ್ ಮೆಸೇಜ್. ಯಾಕಂತ ಹೇಳಿದ್ರೆ ತುಂಬಾ ಇನ್ಸ್ಪೈರ್ ಆಗುವಂತ ವಿಷಯ ಇದು. ರೂರಲ್, ನಾವು ಗ್ರಾಮೀಣ ಭಾರತ ನಮ್ದು ಬಲ ಅಂತ ನಾವು ಹೇಳ್ತೇವೆ. ಸೊ ಬಹಳ ಉತ್ತಮವಾದಂತ ಮೆಸೇಜ್ ಅನ್ನು ಕೊಟ್ಟಿದ್ದೀರಿ. ಹಾಗೆ ನೋಡಿದ್ರಲ್ಲ, ಅರಮನೆಗಳ ನಗರಿ ರಾಜಸ್ಥಾನದ ಜೋಧಪುರದಿಂದ ಕರಾವಳಿಯ ಈ ಭಾಗಕ್ಕೆ ಬಂದು ಇಲ್ಲಿಯ ಭಾಷೆಯನ್ನು ಕಲಿತು ಈಗ ಇಲ್ಲಿಯವರೇ ಆಗಿ ಇಲ್ಲಿ ಉದ್ಯಮವನ್ನು ಸ್ಥಾಪಿಸಿ ಜನಾನುರಾಗಿಯಾಗಿ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿ ಸಣ್ಣ ಪ್ರಾಯದಲ್ಲಿಯೇ ಒಂದು ಸಾಧನೆಯ ಹಾದಿಯಲ್ಲಿರುವಂತಹ ದುರ್ಗಾ ಟೆಕ್ಸ್ಟೈಲ್ನ ಮಾಲಕರಾಗಿರುವಂತಹ ಶ್ರೀ ಮೋಹನ್ ಚೌಧರಿ ಅವರು ತಮ್ಮ ಅನುಭವ ಕಥನವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಸೊ ಅವರಿಗೆ ಅವರ ಉದ್ಯಮದಲ್ಲಿ ಇನ್ನಷ್ಟು ಯಶಸ್ಸನ್ನ ಸಿಗಲಿ ಅಂತ ನಾವು ನಮ್ಮ ವೀಕ್ಷಕರ ಪರವಾಗಿ ಅವರಿಗೆ ಆಶಿಸ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆ ಅನುಭವಗಳನ್ನು ಹಂಚಿಕೊಂಡದಕ್ಕೆ ನಮ್ಮ ಬಳಗದ ಪರವಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಿದ್ದೇವೆ. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್.